ಅವ್ರು ನಡೆದುಕೊಂಡ ರೀತಿ ದಾಳಿ ಮಾಡಿದ್ದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಸಲುವಾಗಿ ನೀವು ಪ್ರಶ್ನೆ ಮಾಡಿದ್ದು ತಪ್ಪಲ್ಲ, ಆದರೆ ಹಿಡಿದು ಹಾದಿ ಕೊಲ್ಲುವಂಥದ್ದು ಅಲ್ಲ. ಹೀಗಾಗಿ ನಿಮ್ಮ ಜಾಮೀನನ್ನು ನಾವು ಯಾಕೆ ರದ್ದು ಮಾಡಬಾರ್ದು? ಇದರಿಂದಾಗಿ ಸರ್ ದರ್ಶನ್ ಅವರಿಗೆ ತೊಂದರೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಏನೇನೋ ಕಾರಣ ದಾಟೋಕೆ ಬಂದಿದ್ದರು ಅವರು ಜೈಲು ಕಡೆಯಿಂದ. ಹೈಕೋರ್ಟಲ್ಲಿ ಏನೋ ಮಾಡಿದರು, ಬಂದರು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೊಂದು ಏನಪ್ಪ ಅಂದ್ರೆ ತಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಗರಿಗೆದರಿರ್ತಾವೆ ಇವತ್ತು. ಹೀಗಾಗಿ ಈ ಪ್ರಕರಣದಲ್ಲೇ ದರ್ಶನ್ ಅವರಿಗೆ ಶಿಕ್ಷೆ ಖಚಿತನ ಅನ್ನುವಂಥ ಮತ್ತೊಂದು ಪ್ರಶ್ನೆ ತೊಗೊಂಡ್ಬಿಟ್ಟದ. ಅಂದರೆ ಈಗ ಇರುವಂಥ ಸಾಕ್ಷಿಗಳು, ಪುರಾವೆಗಳು ಇವೆಲ್ಲರೂ ಬಲಿಷ್ಠ ಅದಾವ, ಇದನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಅನ್ನುವಂಥ ಸಂದೇಶವನ್ನು ಆಲ್ರೆಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ನಿಜವಾಗಿಯೂ ದರ್ಶನ್ ಅವರು ಇನ್ವಾಲ್ವ್ ಆಗಬಾರ್ದಾಗಿತ್ತು. ಆದರೂ ಸಹ ಸಿಂಪಲ್ಲಾಗಿ ಬೆದರಿಸಿಬಿಟ್ಟ. ಪೊಲೀಸರಿದ್ದಾರಲ್ರಿ, ಜಸ್ಟ್ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿದರೆ ಪವಿತ್ರಗೌಡ ಅವ್ರ ಕಡೆಯಿಂದ ಆ ರೇಣುಕಾ ಸ್ವಾಮಿಯನ್ನು ಅವ್ರು ಹ್ಯಾಂಡಲ್ ಮಾಡ್ತಾಯಿದ್ರು, ಒಂದು ಸ್ವಲ್ಪ ಬೆದರಿಸ್ತಾಯಿದ್ರು, ಮತ್ತೇನೋ ಮಾಡ್ತಾಯಿದ್ರು. ಬೆಳಗ್ಗೆ ಕೋರ್ಟ್ ಕೇಸಾಗಿ ಅವ್ರನ್ನ ಶಿಕ್ಷೆ ಕೊಡಿಸೋಂಗೆ ಸಾಧ್ಯತೆಗಳಿದ್ದು. ಪ್ರಜ್ಞಾವಂತರ ಮಾಡೋದಲ್ಲ ಇದು. ಇಂಥ ಹುಸ್ತನ ಆಗಬಾರ್ದು. ಪವಿತ್ರಗೌಡರಿಂದಾಗಲಿ, ಅವರ ಕಾರಣಗಳಲ್ಲಿ ಅವ್ರ ಮಾರ್ಗಗಳು ಇವರು ಉದ್ರೇಕ ಆಗುವಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಆಗ್ತದಿಲ್ಲ ಅಂತಲ್ಲ, ಮನುಷ್ಯ ಆವೇಶಕ್ಕೆ ಒಳಗಾಗ್ತಾ ಇರ್ತಾನೆ. ಆದರೆ ಕೊಲ್ಲುವ ಮಟ್ಟಿಗೆ ಹೋಗಿ ಅದು ಅವೆಲ್ಲ ದೃಶ್ಯಾವಳಿಗಳನ್ನ ಆ ಸಂದರ್ಭ ನೋಡಿದ್ವಿ ನಾವು. ಅದು ಮತ್ತೆ ಬಿಟ್ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಕೋರ್ಟ್ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿತ್ತು, ಆ ಸಂದರ್ಭ ನಾವು ಬಿಟ್ಟಿದ್ದೀವಿ. ಈಗ ಅದನ್ನು ಮತ್ತೆ ನೆನಪಿಸೋದಲ್ಲ.